ಬೆಂಗಳೂರಿನ ಐತಿಹಾಸಿಕತೆಗೆ ಸಾಕ್ಷಿಯಾಗಿರೋ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗೆ ದಿನಾಂಕ ಫಿಕ್ಸ್ ಆಗಿದೆ. ಮುಜರಾಯಿ ಇಲಾಖೆ ಸಚಿವರು ಸೇರಿ ದೇವಸ್ಥಾನ ಆಡಳಿತ ಮಂಡಳಿ ಒಂದಿಷ್ಟು ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಹಾಗಿದ್ರೆ ಆ ಹೊಸ ರೂಲ್ಸ್ ಏನು, ಯಾವಾಗ ಪರೀಕ್ಷೆ ಆರಂಭ ಆಗಲಿದೆ ಅನ್ನೋದರ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಪ್ಲಾಸ್ಟಿಕ್ ನಿಷೇಧ, ಸುಂಕರಹಿತ ವ್ಯಾಪಾರಕ್ಕೆ ಅವಕಾಶ. ಹೌದು, ಬೆಂಗಳೂರಿನ ಬಹುನಿರೀಕ್ಷಿತ ಇತಿಹಾಸ ಪ್ರಸಿದ್ಧ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ದಿನಾಂಕ ಫಿಕ್ಸ್ ಆಗಿದೆ. ಕಾರ್ತಿಕ ಸೋಮವಾರ ಕೊನೆ ವಾರ ಅಂದರೆ ನವೆಂಬರ್ 17ರಿಂದ ಶುಭಾರಂಭ ಪಡೆಯಲಿದೆ. ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಗೆ ವಿಶೇಷ ಅಂದರೆ 21 ಬಸವಣ್ಣಗಳನ್ನು ಕರೆಯಿಸಿ ಅವುಗಳಿಗೆ ಮೇವು ಹಾಕುವ ಮುಖೇನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಡಲೆಕಾಯಿ ಪರೀಕ್ಷೆ ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂಬಂಧ ಬಸವನಗುಡಿ ದೇವಾಲಯದ ಬಳಿ ಸಭೆ ನಡೆಸಲಾಯಿತು. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸ್ಥಳೀಯ ಶಾಸಕ ರವಿ ಸುಬ್ರಹ್ಮಣ್ಯ, ಉದಯ್ ಗರುಡಾಚಾರ್ ಸೇರಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಂತ್ರಿಗಳು ಸವಿಸ್ತಾರವಾಗಿ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ನಡೆಯಬೇಕು ಅಂತಕ್ಕಂಥದ್ರ ಬಗ್ಗೆ ಸೂಚನೆಯನ್ನ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ಹೆಮ್ಮೆ, ಇದೇ ಕ್ಷೇತ್ರದಲ್ಲಿ ಮಂತ್ರಿಗಳು ಬಂದು ಸುಮಾರು ಒಂದು 3 ತಿಂಗಳ ಕೆಳಗಡೆ ಒಂದು ಘೋಷಣೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡ್ರು. ಯಾವುದೇ ಮುಜರಾಯಿ ದೇವಸ್ಥಾನಗಳಲ್ಲಿ ಪ್ಲಾಸ್ಟಿಕ್ ಅನ್ನು ಸಂಪೂರ್ಣವಾಗಿ ನಿಷೇಧ ಆಗಬೇಕು. ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಗೆ ಬಂದು ಸೇರುವ 4 ರಿಂದ 5 ಸಾವಿರ ಅಂಗಡಿಗಳಿಗೆ ಟ್ಯಾಕ್ಸ್ ಫ್ರೀ ಅವಕಾಶ ಮಾಡಿಕೊಡಲಾಗಿದೆ. ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ನಡೆಸುವ ಉದ್ದೇಶದಿಂದ ಒಂದಷ್ಟು ಹೊಸ ನಿಯಮಗಳನ್ನು ಜಾರಿ ಮಾಡಲಾಗಿದೆ. ಪರೀಕ್ಷೆಗೆ ಸೇರುವ ಯಾವುದೇ ಅಂಗಡಿಯಾಗಲಿ ಫುಡ್ ಕೋರ್ಟ್ನವರು ಪ್ಲಾಸ್ಟಿಕ್ ಬಳಸದಂತೆ ಎಚ್ಚರಿಕೆ ನೀಡಲಾಗಿದೆ. ಒಂದು ವೇಳೆ ಬಳಸಿದ್ರೆ ಅಂಗಡಿ ಕ್ಲೋಸ್ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಡಲಾಗಿದೆ. ಒಂದು 400 ವರ್ಷಕ್ಕೂ ಮಿಕ್ಕಿ ಇದು ಕಡಲೆಕಾಯಿ ಪರೀಕ್ಷೆ ನಡೀತಾ ಇದೆ ಅಂತ ಜನ ಮಾತಾಡ್ಕೊಳ್ತಾರೆ. ಆದರೆ ಅಧಿಕೃತವಾಗಿ ಇಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಸುಮಾರು 116 ವರ್ಷ ನಡೀತಾ ಇದೆ. ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಹೋದ ವರ್ಷ ಸುಮಾರು 5 ಲಕ್ಷ ಜನ ಬಂದಿದ್ದರು. 5 ದಿನಕ್ಕೆ ಎಕ್ಸ್ಟೆಂಡ್ ಆದ ಕಡಲೆಕಾಯಿ ಪರೀಕ್ಷೆ ಹೊಸ ಪೀಳಿಗೆಗೆ ಸಾಂಪ್ರದಾಯಿಕ ಕಡಲೆಕಾಯಿ ಪರೀಕ್ಷೆಯನ್ನ ಪರಿಚಯಿಸುವ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ವಿನೂತನ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಜಿಪಿಎ ಮತ್ತು ಮುಜರಾಯಿ ಇಲಾಖೆ ಸಕಲ ಸಿದ್ಧತೆ ನಡೆಸಿಕೊಂಡಿವೆ. ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಕೈಗೊಳ್ಳುವುದಕ್ಕೆ ಈ ಬಾರಿಯೂ ಪಣ ತೊಟ್ಟಿರುವುದು ಒಂದು ಕಡೆಯಾದರೆ, 2 ದಿನಕ್ಕೆ ಸೀಮಿತವಾಗಿದ್ದ ಪರೀಕ್ಷೆ ಈ ಬಾರಿ 5 ದಿನಕ್ಕೆ ಏರಿಕೆ ಮಾಡಿ ಪರೀಕ್ಷೆಗೆ ಬರುವ ಜನರಿಗೆ ಶುಭ ಸುದ್ದಿಯನ್ನ ಕೊಟ್ಟಿದೆ. ಅದೇನೇ ಇರಲಿ, 400 ವರ್ಷಗಳ ಇತಿಹಾಸ ಇರೋ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆ ನಗರದ ಹಿರಿಮೆಗೆ ಸಾಕ್ಷಿಯಾಗಿರುವುದಂತೂ ಸುಳ್ಳಲ್ಲ. ಜೊತೆಗೆ ನಗರದ ಪರಿಸರ, ಜಲಚರ, ಜೀವರಾಶಿಗಳಿಗೆ ಮಾರಕವಾಗ್ತಿರೋ ಪ್ಲಾಸ್ಟಿಕ್ ಬಳಕೆಗೆ ನಿಷೇಧ ಏರಿರೋ ಕ್ರಮ ಕೂಡ ಶ್ಲಾಘನೀಯ. ಆದರೆ ಪರೀಕ್ಷೆ ವೇಳೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಮುಂದಷ್ಟೇ ಗೊತ್ತಾಗಲಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.